ಎಲ್ಲರಿಗೂ ನಮಸ್ಕಾರಗಳು. ನಾವು ಈ ದಿನ ಉತ್ತರಾಖಂಡ್ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ರಾಜಿ ಬುಡಕಟ್ಟು ಜನಾಂಗದವರ ಬಗ್ಗೆ ತಿಳಿದುಕೊಳ್ಳೋಣ. ರಾಜಿ ಬುಡಕಟ್ಟು ಭಾರತದ ಉತ್ತರಾಖಂಡದ ಕುಮಾऊन ಪ್ರದೇಶ ಮತ್ತು ಪಶ್ಚಿಮ ನೇಪಾಳದ ಕೆಲವು ಭಾಗಗಳಿಂದ ಬಂದ ಒಂದು ಸಣ್ಣ ಸ್ಥಳೀಯ ಸಮುದಾಯವಾಗಿದೆ. ಇದು ಭಾರತದ ಚಿಕ್ಕ ಬುಡಕಟ್ಟು ಜನಾಂಗವಾಗಿದೆ. ಈ ಜನಾಂಗವು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನ ತಿಳಿದುಕೊಳ್ಳೋಣ. ಉತ್ತರಾಖಂಡದ ಪಿಥೋರ್ಗಢ್ ಜಿಲ್ಲೆಯ ಕೇತರ್ ಕನ್ಯಾಲ ಗ್ರಾಮದಲ್ಲಿ ರಾಜಿ ಬುಡಕಟ್ಟು ಜನಾಂಗವು ಪ್ರಾಬಲ್ಯವನ್ನ ಹೊಂದಿದ್ದು, ಈ ಗ್ರಾಮದ ಮುಖ್ಯಸ್ಥ ಸ್ಥಾನಕ್ಕೆ ಮಹಿಳಾ ಅಭ್ಯರ್ಥಿ ಇಲ್ಲದಿರುವುದರಿಂದ ಇಲ್ಲಿ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಆದ್ದರಿಂದ ರಾಜಿ ಬುಡಕಟ್ಟು ಜನಾಂಗ ಸುದ್ದಿಯಲ್ಲಿದೆ. ಇವರು ಪ್ರಾಥಮಿಕವಾಗಿ ಉತ್ತರಾಖಂಡದ ಪಿಥೋರ್ಗಢ್ ಜಿಲ್ಲೆಯ ದೂರದ ಪ್ರದೇಶಗಳಲ್ಲಿ ವಾಸಿಸುತ್ತಾರೆ. ಇವರನ್ನು ಬಂಡ್ರಾವತರು, ಬೆಣ್ಮನುಗಳು ಮತ್ತು ಗುಹಾ ನಿವಾಸಿಗಳು ಎಂದು ಕರೆಯಲಾಗುತ್ತದೆ. ಇವರನ್ನ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪು ಎಂದು ವರ್ಗೀಕರಿಸಲಾಗಿದೆ. ಸಾಂಪ್ರದಾಯಿಕವಾಗಿ ಅರಣ್ಯವಾಸಿಗಳಾಗಿದ್ದು, ಇವರು ಟಿಬೆಟೋ ಬರ್ಮನ್ ಭಾಷೆಯನ್ನ ಮಾತನಾಡುತ್ತಾರೆ. ಇವರು ಮೀನುಗಾರಿಕೆಯನ್ನ ಮಾಡುತ್ತಾರೆ, ಬೇಟೆಯಾಡುತ್ತಾರೆ, ಜೇನುಗೂಡುಗಳಿಂದ ಜೇನುತುಪ್ಪವನ್ನ ಸಂಗ್ರಹಿಸುತ್ತಾರೆ. ಇತ್ತೀಚಿನ ದಶಕಗಳಲ್ಲಿ ಅನೇಕರು ಕೃಷಿಯತ್ತ ಮುಖ ಮಾಡಿದ್ದು, ಅಕ್ಕಿ, ಮೆಕ್ಕೆಜೋಳ ಮತ್ತು ಬಾರ್ಲಿಗಳನ್ನ ಬೆಳೆಯುತ್ತಿದ್ದಾರೆ. ಕೃಷಿಯ ಜೊತೆಗೆ ನೇಯ್ಗೆ, ಬುಟ್ಟಿ ಕಟ್ಟುವುದು ಸೇರಿದಂತೆ ವಿವಿಧ ಕರಕುಶಲ ಕೆಲಸಗಳಲ್ಲಿಯೂ ತೊಡಗಿಕೊಂಡಿದ್ದಾರೆ. ಇವರು ಹಿಂದೂ ದೇವರುಗಳನ್ನ ಪೂಜಿಸುತ್ತಾರೆ ಮತ್ತು ಪ್ರಕೃತಿಯನ್ನ ಆರಾಧಿಸುತ್ತಾರೆ. ರಾಜಿ ಬುಡಕಟ್ಟು ಜನಾಂಗ ಉತ್ತರಾಖಂಡ್ ರಾಜ್ಯದ ಒಂದು ಬುಡಕಟ್ಟು ಜನಾಂಗವಾಗಿದ್ದು, ಕೇತರ್ ಕನ್ಯಾಲ ಗ್ರಾಮದ ಮುಖ್ಯಸ್ಥ ಸ್ಥಾನಕ್ಕೆ ಮಹಿಳಾ ಅಭ್ಯರ್ಥಿ ಇಲ್ಲದಿರುವುದರಿಂದ ಅಲ್ಲಿ ಬಿಕ್ಕಟ್ಟು ಸೃಷ್ಟಿಯಾಗಿದ್ದು, ಈ ರಾಜಿ ಬುಡಕಟ್ಟು ಜನಾಂಗ ಸುದ್ದಿಯಲ್ಲಿದೆ. ವಿಡಿಯೋದಲ್ಲಿರುವ ಮಾಹಿತಿಯು ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನ ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅಮೂಲ್ಯವಾದ ಸಮಯವನ್ನ ನೀಡಿ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.